ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸಿಂಧೂ ನದಿಯ ಜಲಸಂಧಿಯನ್ನು ಸ್ಥಗಿತಗೊಳಿಸಿ ಆಯಿತು, ವಾಯುಯಾನ ನಿಷೇಧ ಆಯಿತು. ಈಗ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ನಿಷೇಧವನ್ನು ಪಾಕಿಸ್ತಾನದ ಮೇಲೆ ಹೇರಲಿಕ್ಕೆ ಏನು ಬೇಕೋ ಅಂಥ ಒತ್ತಡವನ್ನು ಭಾರತ ಸರ್ಕಾರ IMF ಮೇಲೆ ಹಾಕ್ತಾ ಇದೆ. ನಿನ್ನೆ ನನ್ನ ವಿಡಿಯೋದಲ್ಲಿ ಇದನ್ನು ರೆಫರ್ ಮಾಡಿದ್ದೆ, ನಾನು ಉಲ್ಲೇಖಿಸಿದ್ದೆ. ಅದರ ವಿಸ್ತೃತವಾದಂಥ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ. ಹೇಗೆ ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಐಸೋಲೇಟ್ ಮಾಡುವಂಥ ನಿಟ್ಟಿನಲ್ಲಿ ಭಾರತ ಪ್ರಯತ್ನ ಮಾಡ್ತಾ ಇದೆ ಅಂತ. ಈಗೇನಾಗಿದೆ, ಇದು ಇಂಡಿಯಾ ಸೆಂಟ್ರಿಕ್ ಪ್ರಾಬ್ಲಮ್ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಅಂದರೆ ಇದು ಪಾಕಿಸ್ತಾನ ಎನ್ನುವುದು ಭಾರತದ ಸಮಸ್ಯೆ ಅನ್ನುವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ನರೇಟಿವ್ ಇರೋದು. ಉಳಿದ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾವೆ. ನೀವು ಉಗ್ರರನ್ನು ಸದೆ ಬಡಿಯಿರಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇಶಗಳು ನಮ್ಮ ಜೊತೆ ನಿಂತಿದ್ದಾವೆ. ಅಮೇರಿಕಾ ನಿಂತಿದೆ, ಸೌದಿ ಅರೇಬಿಯಾ ನಿಂತಿದೆ, ರಷ್ಯಾ ಇದೆ, ಎಲ್ಲ ದೇಶಗಳು ಹೇಳ್ತಾ ಇದ್ದಾವೆ. ಆದರೆ ಒಗ್ಗೂಡಿ ಪಾಕಿಸ್ತಾನದ ಮೇಲೆ ನಾವು ಎಗರಿ ಬೀಳೋಣ ಅಂತ ಯಾವ ರಾಷ್ಟ್ರಗಳು ಹೇಳಿಲ್ಲ. ಈಗ ಉದಾಹರಣೆಗೆ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾದ ವಿರುದ್ಧ ಕೇವಲ ಉಕ್ರೇನ್ ಯುದ್ಧ ಮಾಡಲಿಲ್ಲ, ಉಕ್ರೇನಿನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಎಲ್ಲ ನ್ಯಾಟೋ ದೇಶಗಳು ಸೇರಿಕೊಂಡು, ಅಮೆರಿಕದ ನೇತೃತ್ವದಲ್ಲಿ ಎಲ್ಲ ದೇಶಗಳು ಸೇರಿ ರಷ್ಯಾವನ್ನು ಮುಗಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದವು, ತಮಗೆ ಗೊತ್ತಿರೋ ವಿಚಾರ. ಈಗ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಒಂದು ಉಗ್ರ ದೇಶ, ಇದರಲ್ಲಿ ಉಗ್ರರನ್ನು ದಮನ ಮಾಡಬೇಕು ಅಂದರೆ ಅಲ್ಲಿ ಸರ್ಕಾರ ಇರಬಾರ್ದು, ಆ ದೇಶದ ವಿರುದ್ಧ ಯುದ್ಧ ಸಾರಬೇಕು ಅನ್ನುವಂಥ ನರೇಟಿವನ್ನು ಸಾರ್ತಾ ಇದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಜೊತೆಗೆ ನಾವಿದ್ದೀವಿ ಅಂತಾರೆ ವಿನಃ ನಾವೆಲ್ಲರೂ ಸೇರಿ ಪಾಕಿಸ್ತಾನದ ಮೇಲೆ ಮುಗಿಬೇಡೋಣ ಅಂತ ಯಾವ ದೇಶವೂ ಹೇಳ್ತಾ ಇಲ್ಲ. ಹಾಗಾದರೆ ಈಗ ಭಾರತ ಏನು ಮಾಡಬೇಕು? ಭಾರತ ಒಂದೊಂದಾಗಿ ಪಾಕಿಸ್ತಾನದ ರೆಕ್ಕೆಗಳಿದಾವಲ್ಲ ಅವನ್ನು ಕತ್ತರಿಸ್ತಾ ಬರಬೇಕು, ಬಾಲವನ್ನು ಕತ್ತರಿಸಬೇಕು. ಪಾಕಿಸ್ತಾನ ಬಿಲಿ 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 ಒದ್ದಾಡಿ ಸಾಯಬೇಕು. ಭಾಳಷ್ಟು ಜನ ಭಾಳ ಸರಳವಾಗಿ ತಳ್ಕೊಂಡ್ಬಿಟ್ರು. ಯಾವುದು ಸಿಂಧೂ ನದಿಯ ಜಲಸಂಧಿಯನ್ನು ಸ್ಥಗಿತಗೊಳಿಸಿದ ವಿಚಾರ ಇದೆಯಲ್ಲ, ಅದನ್ನು ನಮ್ಮಲ್ಲಿ ಲೇವಡಿ ಮಾಡಿದರು. ಯಾರಿಗೆ ಇದರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲವೋ ಅಂಥ ಮೂರ್ಖರು, ಅಂಥ ಪೆಂಗರು ಆ ರೀತಿ ಮಾತಾಡಬಹುದೇ ವಿನಃ ಯಾರಿಗೆ ಇದರ ತೀವ್ರತೆ ಗೊತ್ತಿದೆಯೋ, ಇದರ ಪರಿಣಾಮ ಗೊತ್ತಿದೆಯೋ ಅವರು ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ ಅದರಿಂದ ಆಗಿರುವಂಥ ಪರಿಣಾಮ ಏನು ಪಾಕಿಸ್ತಾನದ ಮೇಲೆ ಅಂತ ಹೇಳ್ತೀನಿ. ಆವಾಗ ನಿಮಗೆ ಪಾಕಿಸ್ತಾನ ಹೇಗೆ ಬಾಯಾರಿಕೆಯಿಂದ ಸಾಯತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿ ತೋರಿಸ್ತೀನಿ. ಮೊದಲನೇದಾಗಿ ಅಲ್ಲಿ ಎಕಾನಮಿ ಮೇಲೆ 23% ಇದರ ಪರಿಣಾಮ ಬೀರುತ್ತೆ. ಸಿಂಧೂ ನದಿಯ ಜಲಸಂಧಿಯನ್ನು ಸ್ಥಗಿತಗೊಳಿಸಿರುವುದರಿಂದ ಅವರಿಗೆ ಅಗತ್ಯ ಬಿದ್ದಾಗ ನೀರನ್ನು ಕೊಡದೇ ಹೋದರೆ ಅಲ್ಲಿಯ ಎಕಾನಮಿಯ 23%, ಅಂದರೆ 1/4 ಆಫ್ ದಿ ಎಕಾನಮಿ ಏನೇದು ಅದು ಬಿತ್ತೋಗ್ಬಿಡುತ್ತೆ. ಎರಡನೇದಾಗಿ ಅಲ್ಲಿಯ ಲೇಬರ್ ಇದೆಯಲ್ಲ, ಅಲ್ಲಿ ಕೆಲಸಗಳು ನಡೀತಾವಲ್ಲ, ಅದು 34% ಇದರ ಮೇಲೆ ನಿರ್ಭರ ಆಗಿದೆ. ಸಿಂಧೂ ನದಿಯ ಉಪನದಿಗಳಿಂದ ಬರುವಂತಹ ನೀರಿನ ಮೇಲೆ ನಿರ್ಭರ ಆಗಿರೋದು. 90% ಇರಿಗೇಷನ್ ಸಂಪೂರ್ಣವಾಗಿ ಈ ನದಿಗಳ ಮೇಲೆ ನಿರ್ಭರ ಆಗಿರೋದು. ಅದು ಎಷ್ಟಾಗತ್ತೆ? 16 ಮಿಲಿಯನ್ ಹೆಕ್ಟೇರ್ನಷ್ಟು ಭೂಮಿ ಏನಿದೆ ಅಲ್ಲಿ ಬೇಸಾಯವನ್ನು ಮಾಡಬೇಕೆಂದರೆ ನಮ್ಮ ದೇಶಗಳ ನದಿಗಳು ಅಲ್ಲಿ ಸರಿಯಾದ ಸಮಯಕ್ಕೆ ನೀರನ್ನು ಬಿಡಬೇಕು, ನೀರು ಹರಿಬೇಕು, ಅಂದ್ರೆ ಮಾತ್ರ ಅಲ್ಲಿ ಬೇಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. 60-70% ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸೋದೇ ಈ ಸಿಂಧೂ ನದಿಯ ಉಪನದಿಗಳು. ಅಲ್ಲಿಗೆ ಆಲೋಚನೆಯನ್ನು ಮಾಡಿ ನಾವು ನೀರನ್ನು ಬಿಡೋದಿಲ್ಲ ಅಂದರೆ ಆ ದೇಶ ಹೇಗೆ ದಾಹದಿಂದ ಸಾಯತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಇನ್ನು ಅಲ್ಲಿಯ ಅಲ್ಲಿಯ ಬೇಸಾಯದ ಉತ್ಪನ್ನ ಏನಪ್ಪ ಅಂತಂದರೆ ಹತ್ತಿಯನ್ನು ಬೆಳೀತಾರೆ. ಅಲ್ಲಿ ಹತ್ತಿಯನ್ನು ಬೆಳೆದು ಅದನ್ನ ಟೆಕ್ಸ್ಟೈಲ್ ಮಾಡಿ ಟೆಕ್ಸ್ಟೈಲ್ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾರೆ. 60% ಅಲ್ಲಿ ಎಕ್ಸ್ಪೋರ್ಟು ನಿಂತು ಹೋಗ್ಬಿಡುತ್ತೆ ನೀರು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದರೆ. ಜೊತೆಗೆ ಏನಾಗಿದೆ, ಈಗೇನು ಸಲೀಲ್ ಡ್ಯಾಮ್ ಅಂತ ನಮ್ಮಲ್ಲಿದೆಯಲ್ಲ, ಅದರಲ್ಲಿ ನೀರು ತುಂಬಿದೆ. ಈಗ ಅದನ್ನು ಬಿಡಬೇಕು ಅಂತ ಭಾರತ ದೇಶ ಪ್ರಯತ್ನ ಮಾಡ್ತಾ ಇದೆ. ಹಾಗೇನಾದರೂ ನೀರನ್ನು ಈ ಸಂದರ್ಭದಲ್ಲಿ ಬಿಟ್ಟುಬಿಟ್ರೆ ಆ ದೇಶದಲ್ಲಿ ಉಂಟಾಗುವಂಥ ಪ್ರವಾಹ, ಅಲ್ಲಿ ಉಂಟಾಗುವಂಥ ದುಷ್ಪರಿಣಾಮವನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿಂಧೂ ನದಿಯ ಸ್ಥಗಿತಗೊಳಿಸಿರುವುದರಿಂದಾಗಿ ಇಷ್ಟೆಲ್ಲ ದುಷ್ಪರಿಣಾಮವನ್ನು, ಇಷ್ಟೊಂದು ಪ್ರತಿಕೂಲ ವಾತಾವರಣನ ಅನುಭವಿಸ್ತಾ ಇರುವಂಥ ಪಾಕಿಸ್ತಾನ ವಾಯುಯಾನ ನಿಷೇಧದಿಂದ ಯಾವ ರೀತಿ ಅನುಭವಿಸ್ತಾ ಇದೆ ನೋಡಿ. ಅವರು ನಮ್ಮೇಲೆ ನಿಷೇಧ ಹೇರಿದರು. ನಮ್ಮ 380 ಕೋಟಿಯಷ್ಟು ವಾರ್ಷಿಕವಾಗಿ ನಮ್ಮ ವಾಯುಯಾನ ಸಂಸ್ಥೆಗೆ ನಷ್ಟ ಆಗುತ್ತೆ. ಆದರೆ ಭಾರತ ಸರಿದೂಗಿಸಲಿಕ್ಕೆ ತಾಕತ್ತಿರುವಂಥ ದೇಶ. ಅಂಥ ಹೊಡೆತವನ್ನು, ಆರ್ಥಿಕ ಹೊಡೆತವನ್ನು ಭಾರತ ದೇಶ ಕೇರೆ ಮಾಡೋದಿಲ್ಲ. ನೋಡಿ, ನಮ್ಮ ಎಕಾನಮಿ ಇಷ್ಟೆಲ್ಲ ವಿದ್ಯಮಾನಗಳಾದರೂ ಕೂಡ ನಮ್ಮ ಸೆನ್ಸೆಕ್ಸ್ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗಿಲ್ಲ, ನಮ್ಮ ಷೇರು ಮಾರುಕಟ್ಟೆ ಬಿದ್ದಿಲ್ಲ. ಆದರೆ 22ನೇ ತಾರೀಕಿಂದ ಇಲ್ಲಿವರೆಗೂ
ಪಾಕಿಸ್ತಾನದ ಮಾರುಕಟ್ಟೆ ಬೀಳ್ತಾನೇ ಇದೆ, ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. $1ಗೆ 300 ರೂಪಾಯಿ, ಪಾಕಿಸ್ತಾನದ 300 ರೂಪಾಯಿಗಿಂತ ಜಾಸ್ತಿ ಕೊಟ್ಟರೆ ಮಾತ್ರ $1 ಸಿಗುತ್ತೆ. ಆ ರೀತಿ ಮಾರ್ಕೆಟ್ ಕುಸಿತಾಗಿದೆ. ವಾಯುಯಾನದ ಬಗ್ಗೆ ಹೇಳ್ತಾ ಇದ್ದೆ. ಈಗ ಜಗತ್ತಿನ ಯಾವ ರಾಷ್ಟ್ರಗಳು, ಐರೋಪ್ಯ ರಾಷ್ಟ್ರಗಳಿರಬಹುದು, ಉಳಿದ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ಏನು ಏರ್ ಸ್ಪೇಸ್ ಇದೆಯಲ್ಲ, ಆ ಏರ್ ಸ್ಪೇಸನ್ನು ಬಳಸ್ಕೊಳ್ಳಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಪಾಕಿಸ್ತಾನ ನಿಷೇಧ ಹೇರಿಲ್ಲ ಅವ್ರ ಮೇಲೆ, ಆದರೆ ಆ ಯಾವ ರಾಷ್ಟ್ರಗಳು ಕೂಡ ಏರ್ ಸ್ಪೇಸ್, ಪಾಕಿಸ್ತಾನದ ಏರ್ ಸ್ಪೇಸನ್ನು ಬಳಸ್ಕೋಬಾರ್ದು ಅಂತ ಮುಂಜಾಗರೂಕತಾ ಕ್ರಮವಾಗಿ ನಿಲ್ಲಿಸಿದವೆ. ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ? ಅದರಿಂದ ದುಷ್ಪರಿಣಾಮ ಏನಪ್ಪ ಅಂತಂದರೆ, ಪ್ರತಿಕೂಲ ಏನಪ್ಪ ಅಂತಂದರೆ, ಏರ್ ಸ್ಪೇಸ್ ಬಳಸುವ ಮೂಲಕ ಆಯಾ ದೇಶದ ವಾಯುಯಾನ ಸಂಸ್ಥೆಗಳು ತೆರಿಗೆಯನ್ನು ಕಟ್ಟಬೇಕು, ಕರವನ್ನು ಕಟ್ಟಬೇಕು ಆಯಾ ದೇಶಗಳಿಗೆ. ನಮ್ಮ ದೇಶದ ಮೇಲೆ ಆಕಾಶದ ಸುಮ್ಮನೆ ಹಾರಿ ಹೋಗೋದಲ್ಲ, ಅದಕ್ಕೆ ಕೊಡಬೇಕಾದಂಥ ಎಲ್ಲ ಕಪ್ಪವನ್ನು ಕೊಡಬೇಕಾಗತ್ತೆ. ಈ ರೀತಿ ನಿಲ್ಲಿಸಿರೋದ್ರಿಂದ ಬರುವಂಥ ವರಮಾನ ನಿಂತು ಹೋಗ್ಬಿಡುತ್ತೆ ಪಾಕಿಸ್ತಾನಕ್ಕೆ. ಭಾರತದ ಗುರಿ ಇರೋದೇನೆಂದರೆ, ಆರ್ಥಿಕವಾಗಿ ಅದು ಯಾವ ರೀತಿಯ ಹಿನ್ನಡೆಯನ್ನು ಅನುಭವಿಸಬೇಕು ಅಂದರೆ ಅದಕ್ಕೆ ದುಡ್ಡಿಲ್ಲದೆ ಸಾಯಬೇಕು, ಆ ಸ್ಥಿತಿ ತರಬೇಕು. ಅದಕ್ಕೇನು ಮಾಡಬೇಕು? ಒಂದು ನಿರಂತರವಾಗಿ ಇಲ್ಲಿವರೆಗೂ ಅದಕ್ಕೆ ಆಕ್ಸಿಜನ್ ಕೊಡ್ತಾ ಇದ್ದದ್ದು ಯಾವುದು? ಅಮೇರಿಕ. ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಜನ್ ಕೊಡ್ತಾ ಇತ್ತು. ಹೇಗೆ? ಅಲ್ಲಿಯ ಯುದ್ಧ ವಿಮಾನಗಳ ಖರೀದಿಗೆ ಬೇಕಾದಂಥ ತಂತ್ರಜ್ಞಾನಕ್ಕೆ ಸಹಾಯ ಅಂತ ಕೊಡೋದು. ಭಾಳ ದೂರ ಅಲ್ಲ, ಮೊನ್ನೆ ಇತ್ತೀಚೆಗೆ $97 ಮಿಲಿಯನ್ F-16 ಅಪ್ಗ್ರೇಡ್ಗೆ ಅಂತ ಕೊಡಲಾಗಿದೆ. ನೋಡಿ ಹೆಂಗಿದೆ. ಇವರಿಗೆ $397 ಮಿಲಿಯನ್ F-16 ಅಪ್ಗ್ರೇಡ್ಗೆ ಅಂತ ಕೊಡ್ತಾರೆ. ಇವರು ಆ ದುಡ್ಡು ತೆಗೆದುಕೊಂಡು ಹೋಗಿ ಫೌಜಿ ಫೌಂಡೇಶನ್ ಅನ್ನುವಂಥ ಎಲ್ಲ ಸಂಸ್ಥೆಗಳಿಗೆ ದುಡ್ಡು ಹಾಕ್ತಾರೆ. ಅವರು ಅದನ್ನು ಟೆರರಿಸಮ್ಗೆ ಬಳಸ್ತಾರೆ. ಇದನ್ನೇ ಜಗತ್ತಿಗೆ ತಿಳಿ ಹೇಳುವಂಥ, ಮನವರಿಕೆ ಮಾಡುವಂಥ ಕೆಲಸವನ್ನು ಭಾರತ ಈಗ ಮಾಡಲಿಕ್ಕೆ ಶುರು ಮಾಡಿದೆ, ಒತ್ತಡವನ್ನು ಹೇರ್ತಾ ಇದೆ. ಎರಡನೇದು, $108 ಮಿಲಿಯನ್ ಖ್ವಾಜಾ ಪಖ್ತೂನ್ವಾದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಕೊಟ್ಟಿದೆ. ಎಂಥ ದುರಂತ ನೋಡಿ. ಈ ಯಾವ ದುಡ್ಡುಗಳೂ ಕೂಡ ಆಯಾ ಕೆಲಸಕ್ಕೆ ಬಳಕೆ ಆಗೋದಿಲ್ಲ. ಅದೆಲ್ಲವನ್ನು ಭಾರತದಲ್ಲಿ ಟೆರರಿಸಮ್ ಮಾಡಲಿಕ್ಕೆ ಪಾಕಿಸ್ತಾನ ಬಳಸ್ಕೊತಾ ಇದೆ. ಪಾಕಿಸ್ತಾನ ಬೇಲ್ಔಟ್ ಆಗಲಿಕ್ಕೆ $7 ಬಿಲಿಯನ್ IMF ಹತ್ರ ಕೇಳಿತ್ತು. ಆ $7 ಬಿಲಿಯನ್ ಮಾರ್ಚ್ ತಿಂಗಳಲ್ಲಿ, ಕಳೆದ ತಿಂಗಳಲ್ಲದೆ ಅದರ ಹಿಂದಿನ ತಿಂಗಳಲ್ಲಿ $1.3 ಬಿಲಿಯನ್ IMF ಬಿಡುಗಡೆ ಮಾಡಿಬಿಡ್ತು. ಬಿಡುಗಡೆ ಮಾಡಿದ ದುಡ್ಡನ್ನು ಅವರು ಅಗೇನ್ ಉಗ್ರರ ಕೆಲಸಕ್ಕೆ, ಉಗ್ರಗಾಮಿ ಕೆಲಸಕ್ಕೆ ಬಳಸ್ಕೊಂಡಿದೆ. ಈಗ ಭಾರತ ಏನು ಮಾಡ್ತಾ ಇದೆ ಅಂತಂದರೆ, ನೀವು ಕೊಡುವ ದುಡ್ಡನ್ನು ಸಂಪೂರ್ಣವಾಗಿ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ನೀವು ಅದರ ಲೆಕ್ಕ ಪರಿಶೋಧನೆ ಮಾಡಿ. ಇನ್ನೊಂದು ವಿಶೇಷ ಇದೆ, ಏನಂದರೆ ಸುಮ್ಮನೆ ದುಡ್ಡನ್ನು ಕೊಟ್ಬಿಡೋದಲ್ಲ IMF ಏನು ಮಾಡುತ್ತೆ? ಕಂಡೀಷನ್ಸ್ ಹಾಕತ್ತೆ. ಈ ಹಿಂದೆ ಕೊಟ್ಟಿರೋ ದುಡ್ಡನ್ನು ಯಾವ ರೀತಿ ಬಳಸಿದ್ದೀರಿ ಅನ್ನೋದರ ಕುರಿತಾಗಿ ಸಂಪೂರ್ಣವಾಗಿ ಲೆಕ್ಕ ಪರಿಶೋಧನೆ ಆಗುತ್ತೆ. ಅದಾದ ಮೇಲೆ ನಮ್ಮ ದುಡ್ಡನ್ನು ಬೇಲ್ಔಟ್ ಮಾಡಲಿಕ್ಕೆ ತೊಗೊಂಡಿದ್ದೀರಲ್ಲ, ಅದನ್ನು ಯಾವುದಕ್ಕೆ ಬಳಸ್ತೀರಿ ಅನ್ನುವಂಥ ಸ್ಟೇಟಸ್ ಕೇಳುತ್ತೆ, ಮುಂದಿನ ಪ್ರೊಜೆಕ್ಷನ್ ಕೇಳುತ್ತೆ. ಜೊತೆಗೆ ಈ ದುಡ್ಡು ವಾಪಸ್ ಕೊಡಬೇಕು, ನಿಮ್ಮಲ್ಲಿ ಅದಕ್ಕೆ ದ್ರವ್ಯ ಸಂಗ್ರಹಣೆ ಆಗಬೇಕಲ್ಲ, ದುಡ್ಡು ಬರಬೇಕಲ್ಲ. ಆ ದುಡ್ಡು ಹೆಂಗೆ ತರ್ತೀರಿ ಅಂತ ಕೇಳಿ ನಿಮ್ಮಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಬೇಕು, ನೀವು ನಿಮ್ಮಲ್ಲಿ ಇದರದ ರೇಟು ಕರಗಳನ್ನು ಜಾಸ್ತಿ ಮಾಡಬೇಕು, ನಿಮ್ಮ ಟ್ಯಾಕ್ಸ್ಗಳನ್ನು ಏರಿಸಬೇಕು, ಸರ್ಕಾರಕ್ಕೆ ಬರುವ ಆದಾಯವನ್ನು ಹೇಗೆ ಹೆಚ್ಚು ಮಾಡ್ಕೋಬೇಕು ಅಂತ ರೆಕಮೆಂಡೇಷನ್ನ IMF ಕೊಡುತ್ತೆ. ಆ ರೆಕಮೆಂಡೇಷನನ್ನು ಇವರು ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತಂದಿದ್ದನ್ನು IMFಗೆ ಮನವರಿಕೆ ಮಾಡಿಕೊಡ್ಬೇಕು. ನೋಡಿ, ನಾವು ಮಾಡಿದ್ದೀವಿ, ಕರೆಂಟ್ ಬಿಲ್ಲು $2 ಇದ್ದದ್ದು $15 ಮಾಡಿದ್ದೀವಿ, ನೀವು ವಾಟರ್ ಬಿಲ್ಲು $100 ಬರೋದನ್ನು $1000 ಮಾಡಿದ್ದೀವಿ, ಎಲ್ಲವನ್ನು ಜಾಸ್ತಿ ಮಾಡ್ತಾ ಬಂದಿದ್ದೀವಿ. ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು ಎಲ್ಲವನ್ನು ಜಾಸ್ತಿ ಮಾಡಿದ್ದೀವಿ. ತನ್ಮೂಲಕ ನಮ್ಮ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ. ಬಂದಿರುವ ದುಡ್ಡನ್ನು ನಾವು ನಿಮಗೆ ಕೊಡ್ತೀವಿ, ಅಂದರೆ ನಿಮ್ಗೆ ವಾಪಸ್ ತೀರಿಸೋ ಪ್ರಯತ್ನ ಮಾಡ್ತೀವಿ. ಯಾವುದೇ ದುಡ್ಡನ್ನು ಅಲ್ಲಿಯ IMF ಇದೆಯಲ್ಲ, ಅದು ಒಟ್ಟಿಗೆ ಒಂದೇ ಸಲ ಕೊಡಲ್ಲ. ಅದು 3 ತಿಂಗಳ ಅವಧಿಯಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಯಾಕೆ ಹೀಗೆ ಕಂತಿನ ರೂಪದಲ್ಲಿ ಕೊಡುತ್ತೆ ಅಂದರೆ, ಯಾವ ಕಂಡೀಷನ್ಸ್ ಹಾಕಲಾಗಿತ್ತು, ನಿಬಂಧನೆಗಳನ್ನು, ಅದನ್ನು ಜಾರಿಗೆ ತಂದಿದೆಯಾ ಸರ್ಕಾರ, ಅಲ್ಲಿಯ ಸರ್ಕಾರ ಅಂತ ನೋಡುತ್ತೆ. ಆಮೇಲೆ ಎರಡನೇದು, ಈಗ ಕೊಟ್ಟಿರೋ ದುಡ್ಡು ಏನಿದೆಯಲ್ಲ ಅದನ್ನು ಯಾವುದಕ್ಕೆ ಬಳಸಿದೆಯಾ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಈ ದುಡ್ಡನ್ನು ಹೇಗೆ ಕೊಡುತ್ತೆ? ಇದಕ್ಕೆ ಕಂಡೀಷನ್ ಇದೆ. 85% ಯಾರ್ಯಾರು ಇದಕ್ಕೆ IMFಗೆ ಸಂಬಂಧಪಟ್ಟವ್ರು ಇದ್ದಾರೆ, 85% ವೋಟಿಂಗ್ ಅವ್ರ ಪರವಾಗಿ ಬರಬೇಕು, ಆಯಿತು ಪಾಕಿಸ್ತಾನಕ್ಕೆ ಕೊಡಿ ಅಂತ. ಇದರಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿದೆ, ಅಲ್ಲ ಭಾರತನೂ ಇದೆ. ಇದರಲ್ಲಿ ಮೇಜರ್ ಸ್ಟೇಕ್ ಇರೋದು ಅಮೇರಿಕಾದು ಸ್ಟೇಕ್ ಏನಿದೆಯಲ್ಲ ಅದು 16.5% ಇದೆ, 16.5% ವೋಟಿಂಗ್ ರೈಟ್ ಇದೆ. IMF ದುಡ್ಡನ್ನು ಯಾವುದಾದ್ರೂ ದೇಶಕ್ಕೆ ಬಿಡುಗಡೆ ಮಾಡಬೇಕು ಅಂತಂದರೆ ಅಮೇರಿಕೆ ಒಪ್ಪಿಗೆ ಕೊಡಬೇಕು. ಅಮೇರಿಕೆ ವೋಟಿಂಗ್ ರೈಟೇ ಅಲ್ಲಿ 16.5% ಇದೆ. ಹೀಗಾಗಿ ಇಷ್ಟು ವರ್ಷ ಜೋ ಬೈಡನ್ನಿಂದ ಹಿಡಿದು ಎಲ್ಲರೂ ಯಾಕೆ ಪಾಕಿಸ್ತಾನಕ್ಕೆ
ದುಡ್ಡು ಪಂಪ್ ಮಾಡ್ತಾಯಿದ್ರು ಅಂದರೆ ಭಾರತ ಎಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಭಾಳ ದೊಡ್ಡ ದೇಶ ಆಗಿ ಹೊರಹೊಮ್ಮಿ ಬಿಡುತ್ತೋ, ಜಾಗತಿಕ ಮಟ್ಟದಲ್ಲಿ ಆಗಿಬಿಡುತ್ತೋ ಅಂತ ಅದಕ್ಕೆ ಅವಾಗ ಕುಟುಕ್ಲಿಕ್ಕಾಗಿ ಪಾಕಿಸ್ತಾನಕ್ಕೆ ದುಡ್ಡನ್ನು ಕೊಡ್ತಾಯಿದ್ರು. ಎರಡನೇದ್ದು, ಪಾಕಿಸ್ತಾನ ತನ್ನ ಬಳಿ ಅಣುಬಾಂಬ್ಗಳಿದ್ದಾವೆ, ನಾನು ಯಾವುದೇ ಸಂದರ್ಭದಲ್ಲಿ ಬಳಸಲಿಕ್ಕೆ ನಾನು ಸನ್ನದ್ಧನಾಗಿದ್ದೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಓಡಾಡ್ತಾ ಇತ್ತು. ಹಾಗೆ ನೋಡಿದರೆ ಈ ರೀತಿ ಅಣುಬಾಂಬನ್ನು ತಯಾರು ಮಾಡಲಿಕ್ಕೆ ಅವರಿಗೆ ಫಂಡಿಂಗ್ ಮಾಡಿದ್ದೇ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ತನ್ನ ದೇಶದಲ್ಲಿ ಜಡ್ಡಾದಲ್ಲೋ ಎಲ್ಲೋ ಈ ರೀತಿ ಅಣುಸ್ಥಾವರಗಳನ್ನು ಮಾಡಿದರೆ ಎಲ್ಲಿ ಅಮೇರಿಕ ನಿಷೇಧ ಹೇರಿಬಿಡುತ್ತೋ ಅನ್ನುವಂಥ ಭಯಕ್ಕೆ ಸೌದಿ ಅರೇಬಿಯಾದ ದೊರೆ ಏನು ಮಾಡ್ತಾನೆ, ಪಾಕಿಸ್ತಾನಕ್ಕೆ ಫಂಡ್ ಮಾಡ್ತಾನೆ. ಆದರೆ ಇದರ ಲಾಂಚ್ ಪ್ಯಾಡ್ ಏನಿದೆಯಲ್ಲ, ಲಾಂಚ್ ಪೋರ್ಟ್ ಅಂತ ಕರೀತಾರೆ ಇದಕ್ಕೆ, ಈ ಲಾಂಚ್ ಪೋರ್ಟ್ ಏನಿದೆ ಅದನ್ನು ತನ್ನ ಬಳಿ ಇಟ್ಕೊಂಡಿದ್ದಾರೆ ಸೌದಿ ಅರೇಬಿಯಾದವರು. ಸೌದಿ ಅರೇಬಿಯಾ ಜೊತೆ ಭಾರತ ತುಂಬ ಚೆನ್ನಾಗಿದೆ. ಸೌದಿ ಅರೇಬಿಯಾದ ರಾಜಕುಮಾರಿ ಕ್ರೌನ್ ಪ್ರಿನ್ಸ್ ಅಂತಾರೆ ಆತನ ಹೆಸರು ಮೊಹಮ್ಮದ್ ಬಿನ್ ಸಲ್ಮಾನ್. ಆತ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಓದ್ಕೊಂಡ್ಬಂದಿರೋದು. ಆತನ ಒಂದು ಭಾಳ ಸ್ಪಷ್ಟವಾದ ಪಾಲಿಸಿ ಇದೆ, ಏನಂದರೆ ಮತಾಂಧತೆಯಿಂದ ದೇಶವನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಬಂದ ದಿವಸವೇ ಆತ ಹೇಳಿಕೆಯನ್ನು ಕೊಟ್ಟ. ಎರಡನೇದಾಗಿ ಆತನಿಗೆ ಸ್ಪಷ್ಟ ಆಗಿ ಹೋಯಿತು, ಮನವರಿಕೆ ಆಯಿತು, ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಇಂಧನದಿಂದ ನಮ್ಮ ದೇಶವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಮುಂದಿನ ದಿವಸದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ, ಪೆಟ್ರೋಲು ಡೀಸೆಲ್ಗೆ ಬೆಲೆ ಇರೋದಿಲ್ಲ, ಗ್ಯಾಸೋಲಿನ್ಗೆ. ಆ ಸಂದರ್ಭದಲ್ಲಿ ನಾವು ಬೇರೆ ಆದಾಯಗಳನ್ನು ಸೃಷ್ಟಿ ಮಾಡದೆ ಹೋದರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ ಗೊತ್ತಾಗತ್ತೆ. ಆತ ಏನು ಮಾಡ್ತಾನೆ, ಮೊದಲನೇದಾಗಿ ಜಿಹಾದಿ ಮನಸ್ಥಿತಿಯಿಂದ ಹೊರಗಡೆ ಬರ್ತಾನೆ. ಎರಡನೇದು, ಇಸ್ಲಾಂ ಮೂಲಭೂತವಾದ ನನ್ನ ರಾಷ್ಟ್ರದಲ್ಲಿ ಇರಬಾರ್ದು ಅಂತ ಸರ್ಕಾರದ ಆದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಇಸ್ಲಾಂ ರಾಷ್ಟ್ರದ ಹೆಸರು ಹೇಳಿ ಯಾರ್ಯಾರು ದುಡ್ಡನ್ನು ತಗೋತಾ ಇದ್ರೋ ಅದನ್ನೆಲ್ಲ ನಿಲ್ಲಿಸ್ತಾ ಬರ್ತಾನೆ. ಪಾಕಿಸ್ತಾನ ಅತಿ ಹೆಚ್ಚು ಫಂಡನ್ನು ಪಡೆದಿರೋದು ಅಮೇರಿಕೆಯನ್ನು ಬಿಟ್ಟರೆ, IMF ಅನ್ನು ಬಿಟ್ಟರೆ, ವರ್ಲ್ಡ್ ಬ್ಯಾಂಕನ್ನು ಬಿಟ್ಟರೆ ಸೌದಿ ಅರೇಬಿಯಾದಲ್ಲಿ. ಸೌದಿ ಅರೇಬಿಯಾದಿಂದ ಸಾಲದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ತರಿಸ್ಕೊಳುತ್ತೆ, ಅವಕಾಶ ಬಿದ್ದಾಗೆಲ್ಲ ಅಲ್ಲಿಂದ ದುಡ್ಡುಗಳನ್ನು ತರಿಸ್ಕೊಳುತ್ತೆ. ಇಷ್ಟು ವರ್ಷ ಮಾಡ್ತಾ ಬರ್ತಾಯಿದ್ರು. ಸೌದಿ ಅರೇಬಿಯಾಗೆ ಯಾವಾಗ ಈತ ಅಪಾಯಕಾರಿ ಅಂತ ಗೊತ್ತಾಯಿತೋ ಆ ಸಂದರ್ಭದಿಂದ ಆತನ ಪಾಕಿಸ್ತಾನದಿಂದ ಅಂತರವನ್ನು ಕಾಯ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಭಾರತದ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಆಗಿರೋದು ಒಂದೇ ಒಂದು, ಯಾವುದೇ ದೇಶ ಇರಲಿ, ಯಾವುದೇ ದೇಶಕ್ಕೆ ಮತ್ತೊಂದು ದೇಶ ಖಾಯಮ್ಮಾಗಿ ಸ್ನೇಹಿತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಖಾಯಮ್ಮಾಗಿ ಶತ್ರುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ ದೇಶಗಳದ್ದು ಒಂದು ಆದ್ಯತೆ ಇರುತ್ತೆ. ಏನು ಆದ್ಯತೆ ಅದು ಅಂದರೆ, ತನ್ನ ದೇಶಕ್ಕೆ ಈ ವ್ಯಕ್ತಿಯಿಂದ ಲಾಭ ಇದೆಯಾ, ಈ ದೇಶ ನನ್ನ ಜೊತೆ ಸ್ನೇಹ ಮಾಡುವುದರಿಂದ ನನ್ನ ದೇಶಕ್ಕೆ ಕಂಟಕ ಇಲ್ವಾ, ನನ್ನ ದೇಶಕ್ಕೆ ಈತನ ಜೊತೆ ಸಂಬಂಧ ಮಾಡೋದ್ರಿಂದ ನನಗೆ ಲಾಭ ಆಗತ್ತಾ. ತನ್ನ ದೇಶಕ್ಕೆ ಲಾಭ ಆಗೋದಾದರೆ ಮಾತ್ರ ಆ ದೇಶ ಇನ್ನೊಂದು ದೇಶದ ಜೊತೆ ಬಾಂಧವ್ಯವನ್ನು ಹೊಂದತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ಪಾಕಿಸ್ತಾನದ ಜೊತೆ ಸ್ನೇಹ ಮಾಡಿದರೆ ಭಿಕ್ಷುಕನ ಜೊತೆ ಸ್ನೇಹ ಮಾಡ್ದಂಗೆ. ಅದು ಯಾವ ದೇಶದ ಜೊತೆ ಸ್ನೇಹ ಮಾಡುತ್ತೋ ಅವರಿಂದ ಸಾಲವನ್ನು ಪಡೆಯುತ್ತೆ. ಅಗತ್ಯ ಬಿದ್ದಾಗ ನಿಮ್ಮ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಹೆದರಿಸ್ಲಿಕ್ಕೂ ಹೇಸೋದಿಲ್ಲ. ಎರಡನೇದಾಗಿ, ಯಾವ ಒಸಾಮಾ ಬಿನ್ ಲಾಡನ್ ಶತ್ರು ಅಂತ ಅಮೇರಿಕ ತೀರ್ಮಾನ ಮಾಡಿ ಬಂದು ಹೊಡಿತಲ್ಲ, ಆತನ ಹೊಡೆದದ್ದು ಪಾಕಿಸ್ತಾನದಲ್ಲಿ, ಒಬಟಾಬಾದ್ನಲ್ಲಿ. ಅಂದರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಪಾಕಿಸ್ತಾನ ಕಂಟಕಪ್ರಾಯ. ಈಗ ಭಾರತ ಅದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗಂತ ಯುದ್ಧ ಮಾಡುವುದಿಲ್ಲ ಅಂತ ನಾನು ಹೇಳಿದ್ನ, ಇಲ್ಲ, ಖಂಡಿತ ಇಲ್ಲ. ಯುದ್ಧ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಈಗ ಚೆಸ್ ಆಡ್ತೀವಿ. ಚೆಸ್ನಲ್ಲಿ ಏನು ಮಾಡ್ತಾರೆ, ಮೊದಲು ಅಲ್ಲಿರುವಂಥ ಸೈನಿಕರನ್ನ ಪದಾತಿ ದಳನ ಹೊಡಿತಾರೆ, ಅದಾದಮೇಲೆ ಆನೆ ಹೊಡಿತಾರೆ, ಆಮೇಲೆ ಒಂಟೆ ಹೊಡಿತಾರೆ, ಅದಾದಮೇಲೆ ಕುದುರೆ 2.5 ಕ್ರಮ ಗಜ ಸುತ್ತಕೊಂಡು ಹೋಗುವಂಥದ್ದು, ಎಲ್ಲಿ ಬೇಕಲ್ಲಿ ಹೋಗ್ಬೋದು ಕುದುರೆ, ಅದನ್ನು ಹೊಡಿತಾರೆ, ರಾಣಿಯನ್ನು ಹೊಡಿತಾರೆ, ಕೊನೆಗೆ ಚೆಕ್ ಅಂತಾರೆ. ರಾಜ ಏಕಾಂಗಿ ಆಗ್ತಾನೆ. ರಾಜನಿಗೆ ಹೆಂಗೆ ಬೇಕಂಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಮುಂದೆ ಒಂದು ಹೆಜ್ಜೆ ಹೋಗ್ಬೋದು, ಎಡಗಡೆ ಒಂದು ಹೆಜ್ಜೆ ಹೋಗ್ಬೋದು, ಬಲಗಡೆ ಒಂದು ಹೆಜ್ಜೆ ಹೋಗ್ಬೋದು, ಹಿಂದ್ಗಡೆ ಒಂದು ಹೆಜ್ಜೆ ಹೋಗ್ಬೋದು. ಅದು ಬಿಟ್ಟು ಅವನು ಹೆಂಗೆ ಬೇಕಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸ್ಥಿತಿಗೆ ಪಾಕಿಸ್ತಾನವನ್ನು ತರುವ ನಿಟ್ಟಿನಲ್ಲಿ ಭಾರತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ಯಾವುದೇ ಕ್ಷಣದಲ್ಲಿ ಯುದ್ಧ ಮಾಡಲಿಕ್ಕೆ ಸನ್ನದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.